ಮಾಡ್ಕೊಳ್ಳಿ. ನಮ್ಮ ಆರ್ ಅಶೋಕರ್ ಹೇಳ್ಯಾರಲ್ಲ, ಅದು ಕುಟುಂಬದ ಒಂದು ಕಾರ್ಯಕ್ರಮ. ಏನೋ ತಮ್ಮನ್ನು ತಾವು ಉಳ್ಕೋಬೇಕಾಗೈತಿ. ನಮ್ಮ ತಂದೆ ಹೆಸರು ತೆಗೆದ್ರೆ ರೋಮಾಂಚನ ಆಗ್ತದೆ, ಅಷ್ಟು ದೊಡ್ಡ ಶಕ್ತಿ ಇದೆ. ಅವರೇ ಹೇಳ್ಕೊತಾರೆ, ಯಾರು ಕಾರ್ಯಕರ್ತರು ಹೇಳ್ಕೊಲಾಗಾರ. ಅಲ್ಲೇ ಮಗಳು ಕೂತ ಗೋವಿಂದ ಕಾರಜೋಳ ಹೇಳೋದಿಲ್ಲ. ಯಾರಿಗೆ ರೋಮಾಂಚನ ಆಗ್ತದೋ ರೋಮಾಂಚ ಆಗ್ತದೆ ಯಾರಿಗೆ ನಾನು ಅಂತ ಗೊತ್ತಿಲ್ಲ. ಎದುರು ಕೇಳಿರಿ, ಇವ್ನ ನೇತೃತ್ವದಾಗ ಹೋದ್ರೆ BJPನೇ ಬರೋದಿಲ್ಲ, ಕರ್ನಾಟಕದಾಗ ಬರ್ಕೋರಿ. ಅವ್ನ ಮುಖ ನೋಡಿ ಯಾರು ಅದಾರ, ಯಾರು ಹಿರಿಯ ನಾಯಕರು ಅದಾರ ಅವನ ಜೊತೆಗೆ. ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಶರಣು ಕಳ್ಳಿ ಇವರು ಗ್ರಾಮ ಪಂಚಾಯತಿಗೆ ಆಚೆ ಬರಲಾರ್ದವ್ರು ಎಲ್ಲ. ಬೊಮ್ಮಾಯಿರು ಜೋಡ ಅದಾರ, ಆರ್ ಅಶೋಕ್ ಅದಾರ, ಅಶ್ವಥ್ ನಾರಾಯಣ ಅದಾರ, ಸಿದ್ದೇಶಣ್ಣ ಅದಾನ, ಅಲ್ಲಿಂದ ಅರವಿಂದ್ ಬೆಲ್ಲ ಅದಾನ. ಯಾರದಾರ ಹೇಳ್ರಿ? ಯಾರು ನಮ್ಮ ರಮೇಶ್ ಜಾರಕಿಹೊಳಿ ಅದಾರ? ಇಲ್ಲ. ಕುಮಾರ್ ಬಂಗಾರಪ್ಪ ಇಲ್ಲ. ಯಾವ ಜನಾಂಗ ತೊಗೊಂಡು ಇವರು 130 ಸೀಟ್ ತರ್ತಾರೆ? ಯಾವ ಜನಾಂಗದ ಇವ್ರ ಮ್ಯಾಗ ವಿಶ್ವಾಸ ಇಲ್ಲಲ್ಲ. ಯಾವ ಜನಾಂಗದ ಮ್ಯಾಗ ಇದೆ? ಸ್ವತಃ ತಮ್ಮ ತಂದಿದ್ದು ಕಾರ್ಯಕ್ರಮದ ಭೂಮಿ ಪೂಜೆ ಯಾರ ಕಡೆ ಮಾಡಿಸ್ಬೇಕು? 50 ವರ್ಷ ಯಡಿಯೂರಪ್ಪನ ಜೊತೆ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತನ ಭೂಮಿ ಪೂಜೆ ಮಾಡಿಸ್ಬೇಕು. ದಲಿತ ಒಬ್ಬ ಮುಖಂಡರ ಕಡೆ ಮಾಡಿಸ್ಬೇಕು, ಹಿಂದುಳಿದ ನಾಯಕರ ಕಡೆ ಮಾಡಿಸ್ಬೇಕು. ತಾನೇ ಅವ್ರ ಅಪ್ಪಂದು ಅವನೇ ಗುದ್ಲಿ ಹೊಡಿತಾನ. ನಮ್ಮ ತಂದೆ ಹೆಸರು ತೆಗೆದು ರೋಮಾನ್ಸ್ ಆಗ್ತೈತಾನ. ಯಾವ ರೋಮಾನ್ಸ ಗೊತ್ತಿಲ್ಲ. ಏನು ಅಲ್ಲೇನು ಯಾವ ಡ್ಯಾಮ್ ಮ್ಯಾಗ ಆಯ್ತಲ್ಲ ಆ ರೋಮಾನ್ಸ್ ಆಯಿತು. ಅದು ಎಲ್ಲಿ ಕೃಷ್ಣರಾಜಶೇಖರಕ್ಕೇನು ಬಾಗಿನ ಅರ್ಪಿಸುವಾಗ ಆ ರೋಮಾನ್ಸ್ ಆಯಿತು. ಬೆಳಗಾವಿ ಸಭೆಯಲ್ಲಿ ರೋಮಾನ್ಸ್ ಆಯಿತು. ರೋಮಾಂಚ ನಂತರ ಆಗೋದಿಲ್ಲ ನಮ್ಗೆ. ಆ ರೇಣುಕಾಚಾರ್ಯ ಮೊದಲು ಅವನೇ ಆರಿಸಿ ಬಾತ್ ಹೇಳ್ರಿ ಅಲ್ಲಿ, ಅಲ್ಲಿಂದ ನೋಡೋಣಂತ. ಸುಮ್ಮನೆ ನಾಟಕ ಮಾಡಿದ್ರೆ ನಡೀದಿಲ್ಲ. ಜನರಿಗೆ ಗೊತ್ತಾಗೈತಿ. ಸುಮ್ಮನೆ ಇಲ್ಲಿ ಒಂದು 4 ಮಂದಿನ ತೊಗೊಂಡು ಇವತ್ತು ಹೋಗಿದ್ದೆಲ್ಲ ಚನ್ನಗಿರಿಗೆ. ಅಲ್ಲಿ ಏನು ಹೇಳ್ತಿದ್ರು, ಯತ್ನಾಳ ಬಂದರೆ ಎದುರು ಸೇವೆ ಮಾಡ್ತೀನಿ ಅಥವಾ ಕಸಬರಿಗೆ ಸೇವೆ ಮಾಡ್ತೀನಿ ಅಂದ್ರೆ ಎಲ್ಲಿ ಇವತ್ತು ಹೋಗಿದ್ದಲ್ಲಿ ಏನು ಹೊರಕೆ ಸೇವೆ? ಮೊನ್ನೆನೂ ಹೋಗಿದ್ದಲ್ಲಿ ಏನು ಅಂತ ಇಂಥ ಕಳ್ಳರನ್ನೆಲ್ಲ ತೊಗೊಂಡ್ರು. ನಾಯಕರುಗಳಿಗೆ ಹಿಂಗೆ ಮಾತಾಡಿದ್ರೆ ಅವ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರ ಅಪ್ಪನೇ ಗುದ್ದಾಡಿದ್ರೂ ಅವನು ಮೆಜಾರಿಟಿ ಬಂದಿಲ್ಲ ರಾಜ್ಯದಾಗ. ಸುಮ್ಮನೆ ಆಗೋದಿಲ್ಲ ರೀ. ಎಲ್ಲ ಸಮುದಾಯಗಳನ್ನು ತೊಗೊಂಡು ಹೋಗ್ಬೇಕು. ಯಾರನ್ನು ವಿಶ್ವಾಸ ತೊಗೊಂಡ್ರಿ? ಬರೀ ನಿಮ್ಮ ಅಪ್ಪ ಮಕ್ಕಳು ನಿಮ್ಮದೇ ಮೆರವಣಿಗೆ ಬರೀ ಹೊತ್ತು ಹೊಂಟ್ಕೊಳ್ಳೇನೆ. ನಮ್ಮ ತಂದೆಯವರು, ಪೂಜ್ಯ ತಂದೆಯವರು, ಒಬ್ಬ ಮಗ ಇದ್ದಾರೆ ರೋಮಾಂಚನ ಆಗ್ತೈತನ. ಇನ್ನೊಬ್ಬ ಮಗ ಕಾರುಗಳಿಗೆ ಇದು ಹಚ್ಕೋತ ಅಡ್ಯಾಡ್ತಾನೆ ಶಿವಮೊಗ್ಗದಾಗ ಸ್ಟಿಕ್ಕರು. ಯಾರು ಬೇರೆ ಸ್ಟಿಕ್ಕರ್ ಹಚ್ಚೋರು ಇಲ್ಲ. ಹೆಂಗೈತೆ ನೋಡ್ರಿ ನಮ್ಮ ಇದೇನು ಸಿದ್ದರಾಮೋತ್ಸವ ಅಲ್ಲ, ಇದೇನದು ಅಭಿಮಾನ BSY ಅಭಿಮಾನೋತ್ಸವ. ನಾವೆಲ್ಲ ಅಭಿಮಾನಿಗಳು ಇದ್ದೀವಿ. ಎಲ್ಲಿವರೆಗೆ ಪುತ್ರ ಹ್ಯಾಮವ ಬರೋಕ್ಕಿಂತ ಮುಂಚೆ ಅಲ್ಲಿವರೆಗೆ ಎಲ್ರಪ್ಪ ಒಳ್ಳೆಯವರು ಇದ್ದರು. ಬಂದ ಮ್ಯಾಗ ಇದು ಏನು ಕೌರವರ ತಂದೆ ಯಾರು? ಧೃತರಾಷ್ಟ್ರ. ಹಂಗಾಗಿಬಿಡ್ತು. ನಾವೆಲ್ಲ ಸರಿದ್ಬಿಟ್ಟು ನಾವೆಲ್ಲ ಪಾಂಡವರ ಅದೀವಿ, ಅವ್ರು ಧೃತರಾಷ್ಟ್ರ. ಥ್ಯಾಂಕ್ ಯು ಸರ್.